ಹನಿ ಡ್ಯೂನ ಆರಂಭಿಕ ದಾಂಡಿಗರ ಒಳ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾವೆ. ಸ್ಟ್ರೈಕರ್ ಅಲ್ಲಿ ಫಹಾದ್, ನಾನ್ ಸ್ಟ್ರೈಕರ್ ಅಲ್ಲಿ ಪಪ್ಪಿ. ಮಾಧವನ್ ಎಸೆದಂತ ಆರಂಭಿಕ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಆರಂಭಿಕ ಖಾತೆ ತೆರವಾಗ್ತಾ ಇದೆ ಒಂಟಿ ಹೊಡೆದ ಮುಖೇನವಾಗಿ. ಇರ್ಫಾನ್ ಡಬಲ್ ಕ್ಲಾಸ್ ಆಗಿದ್ರು. ಮತ್ತೆ ಮಾಧವನ್ ಎರಡನೇ ಬಾರಿ ಬೇಸುವ ಪ್ರಯತ್ನ, ಔಟರ್ ಎಡ್ಜ್ ಆಗ್ತಾ ಇದೆ. ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಆರಂಭಿಕ ಹುದ್ದರಿ ನೆಲಕ್ಕೆ ಉಳುತ್ತಾ ಇದೆ ಹನಿ ಡ್ಯೂ ತಂಡದ ಪರವಾಗಿ. ಆರಂಭಿಕ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಹನಿ ಡ್ಯೂ ಪರವಾಗಿ. ಹೊಸ ದಾಂಡಿಗ ಶರತ್ನ ಸೇರ್ಪಡ. ಮೂರನೇ ಬಾರಿ ಮಾಧವನ್. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆರೋಟದ ಸೇರ್ಪಡ. ಹಲೋ ಚಿಕ್, ಮತ್ತೆ ಮಾಧವನ್. ಬಳಸದ ಮರಿತಿ ಎಸೆತ ಡಾಟ್ ಬಾಲ್ ನ ಸೇರ್ಪಡೆ. ಹಲೋ ಚೆಕ್. ಹಲೋ ಹಲೋ ಅಲ್ಲಿ ಶರತ್ ರವರ ಗಮನಕ್ಕೆ, ಶರತ್ ಸಿಕ್ಸರ್ ಅನ್ನ ದಾಖಲಿಸಿದ ರಾಜೇಶ್ ಮುಖೇನವಾಗಿ 1,000 ನಗದಿನ ಘೋಷಣೆ ಆಗ್ತಾ ಇದೆ. ಅಲ್ಲಿ ದಯವಿಟ್ಟು ಸ್ಪೀಕರ್ ಅನ್ನ ಯಾರು ಕೂಡ ಮುಟ್ಬೇಡಿ ಕ್ರೀಡಾ ಪ್ರೇಕ್ಷಕರ. ಹೌದರಿ ಆರಿಸಿಕೊಂಡು ಬೀಸುವ ಪ್ರಯತ್ನ, ಡಾಟ್ ಬಾಲ್ ನ ಸೇರ್ಪಡ. ಅಲ್ಲಿ JK ರೈಡರ್ಸ್ ಮತ್ತೆ BSCC ರೆಡಿ ರೀ ಟಾಸ್ ಕಾರ್ಯಕ್ರಮಕ್ಕೆ. ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟದ ಸೇರ್ಪಡ. ತಂಡದ ಒಟ್ಟು ಮೊತ್ತ 11. ಆರಂಭಿಕ ಓವರ್ ಮುಕ್ತಾಯವಾದ ಬಳಿಕವಾಗಿ ಆರಂಭಿಕ ಓವರ್ನ ಮುಕ್ತಾಯದ ಬಳಿಕವಾಗಿ 11 ಓಟವನ್ನು ದಾಖಲಿಸಿದ ಹನಿ ಡ್ಯೂ. ಓವರ್ ಮುಕ್ತಾಯ ಆಗಿದೆ ಸರ್. 1 ವಿಕೆಟ್ ಆಘಾತದ ಬಳಿಕವಾಗಿ. ಹೊಸ ಬೌಲರ್ ಪ್ರಜ್ವಲ್ ಎರಡನೇ ಓವರ್ಗಾಗಿ. ಫಹಾದ್ ಅಂತ ಚೆಂಡು ಡೀಪ್ ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬಿರುಸಿನ ಸಿಕ್ಸರ್ ಅನ್ನ ವಿಜಯಪುರ ಕ್ಷೇತ್ರದ ಹೆಮ್ಮೆ ಕ್ರಿಕೆಟಿಗ ಫಹಾದ್ ದಾಖಲಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಹೆಸರಾಂತ ಸಂಸ್ಥೆ ನ್ಯಾಶ್ ಬೆಂಗಳೂರಿನ ಪರವಾಗಿ ಸುದೀರ್ಘ ವರ್ಷದಿಂದ ಆಡ್ತಾ ಇರ್ತಕ್ಕಂಥ ಅನುಭವಿ ದಾಂಡಿಗ ಈಗ ವಿಜಯಪುರ ಕಾವೇರಿ ಕ್ರೀಡಾಂಗಣದಲ್ಲಿ ಸ್ಫೋಟಕ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾರೆ. ಆರೋಟದ ಸೇರ್ಪಡ. ಬಹುಶಃ ವಿಜಯಪುರ
ಹೆಸರನ್ನ ಇಡೀ ರಾಜ್ಯಕ್ಕೆ ಚಿರಪರಿಚಿತ ಆಟಗಾರ ಫಹಾದ್ ಸದ್ಯ ಈಗ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೊಮ್ಮೆ ಪ್ರಜ್ವಲಿಸಂತ ಚೆಂಡು ತೀರಾ ಶಾರ್ಟ್ ಆಗಿತ್ತು, ಆಘಾತ ಆಗುವ ಸಾಧ್ಯತೆ ಸ್ಕ್ವೇರ್ ಲೆಗ್ ಭಾಗದಲ್ಲಿ. ಫಹಾದ್ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಈ ಮೊದಲು ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದಂತ ಫಹಾದ್ ಸ್ಫೋಟಕ ಆಟವನ್ನು ಆಡುವ ಸಲುವಾಗಿ ಕ್ಯಾಚ್ ಅನ್ನು ನೀಡಿ ನಿರ್ಗಮಿಸ್ತಾ ಇದ್ದಾರೆ. ಎರಡನೇ ಹುದ್ದರಿ ನೆಲಕ್ಕೆ ಉಳ್ತಾ ಇದೆ. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ ಹನಿಡ್ಯೂ ಪರವಾಗಿ. ಬೂಮ್ ಬೂಮ್ ಶಾಹಿದ್. ಅಲ್ಲಿ ಶಾಹಿದ್ ಒಂದು ಸಿಕ್ಸರ್ ಅನ್ನ ದಾಖಲಿಸಿದ್ರೆ ಅವೇಜ್ ಮುಖ್ಯವಾಗಿ 500 ನಗದಿನ ಘೋಷಣೆ. ಕರ್ನಾಟಕ ರಾಜ್ಯದ ಹೆಸರಾಂತ ಕ್ರಿಕೆಟಿಗ ಅಲ್ಲಿ ಬೂಮ್ ಬೂಮ್ ಸಲೀಂ ಇದ್ರ ಇತ್ತ ಬೂಮ್ ಬೂಮ್ ಶಾಹಿದ್ ಹನಿಡ್ಯೂ ಪರವಾಗಿ. ಈಗಾಗಲೇ ಕಳೆದ ವಾರವಷ್ಟೇ ಬೂಮ್ ಬೂಮ್ ಸಲೀಂ ಅಲ್ಲಿ ಸೌದಿ ಅರೇಬಿಯಾದಲ್ಲಿ ತನ್ನ ಛಾಪನ್ನ ಮೂಡಿಸಿ 1,000 ನಗದು ಅಂದ್ರೆ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ 23,000 ನಗದನ್ನ ಬೂಮ್ ಬೂಮ್ ಸಲೀಂ ಪಡ್ಕೊಂಡಿದ್ರು. ಸದ್ಯ ಇಲ್ಲಿ ಬೂಮ್ ಬೂಮ್ ಶಾಹಿದ್ ಒಂದು ಸಿಕ್ಸರ್ಗೆ 500 ನಗದನ್ನ ಪಡೆಯಲಿಕ್ಕಿದ್ದಾರೆ. ವಿನೋದ್ 500 ಕೂಡ ನೀಡಲಿಕ್ಕಿದ್ದಾರೆ. ಒಟ್ಟಾರೆ ಒಂದು ಸಿಕ್ಸರ್ಗೆ 1,000. ಈ ಬಾರಿ ಬೂಮ್ ಬೂಮ್ ಶಾಹಿದ್ ಶೂನ್ಯಕ್ಕೆ ನಿರ್ಗಮನ. 1,000 ನಗದಿನ ಆಸೆಗಾಗಿ ಸಿಕ್ಸರ್ ಅನ್ನ ದಾಖಲಿಸುವಂತದಲ್ಲಿ ಬೂಮ್ ಬೂಮ್ ಶಾಹಿದ್ ಕ್ಯಾಚ್ ಅನ್ನ ನೀಡಿ ನಿರ್ಗಮಿಸ್ತಾ ಇದ್ದಾರೆ. ಶೂನ್ಯಕ್ಕೆ ಶಾಹಿದ್ ನಿರ್ಗಮನ. ತಂಡದ ಒಟ್ಟು ಮೊತ್ತ 17. ಎರಡನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ. ಗೋಲ್ಡನ್ ಈಗಲ್ಸ್ ಆಡಿರ್ತಕ್ಕಂಥ 3 ಪಂದ್ಯಾಟದಲ್ಲಿ ಕೇವಲ 1ರಲ್ಲಿ ಜಯಿಸಿ 1ರಲ್ಲಿ ಟೈಯಲ್ಲಿ ಅಂತ್ಯವನ್ನು ಕಂಡಿತ್ತು. ಒಂದು ಪಂದ್ಯಾಟ ದುರಾದೃಷ್ಟಕರ ರೀತಿಯಲ್ಲಿ ಸೋಲನ್ನ ಕಂಡಿತ್ತು. ಅಂತಿಮ ಓವರ್ನಲ್ಲಿ 20 ಓಟ ಬೇಕಾಗಿರುವಂತಹ ಸಂದರ್ಭದಲ್ಲಿ 20 ಓಟವನ್ನ ಗೋಲ್ಡನ್ ಈಗಲ್ಸ್ ತಂಡದ ಪರವಾಗಿ ಬೌಲರ್ ಬಿಟ್ಕೊಟ್ಟು ಸಾಕಷ್ಟು ಈಗ ಸಂಕಷ್ಟ ಸ್ಥಿತಿಯನ್ನು ಎದುರಿಸ್ತಾ ಇದೆ ಗೋಲ್ಡನ್ ಈಗಲ್ಸ್. ಗೆಲುವಿನ ಎಲ್ಲ ಅವಕಾಶ ಇದ್ರೂ ಕೂಡ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿದೆ. ಸದ್ಯ ಗೋಲ್ಡನ್ ಈಗಲ್ಸ್ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾ ಇದೆ. ವೈಡ್ ಬಾಲ್ ಸೂಚನೆ, ಕ್ಷಮಿಸಿ, ಡಾಟ್ ಬಾಲ್ ನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 17. 5ನೇ ಬಾರಿ. ಬಹಳ ಉತ್ತಮ ರೀತಿಯ ಹೊಡೆತ, ಲಾಂಗನ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ ಸಿಕ್ಸರ್. ಈ ಬಾರಿ ಆ ರೋಟದ ಸೇರ್ಪಡೆ. ಹನಿ ಡ್ಯೂನ ಅಲ್ ತಮಶ್ ಬಿರುಸಿನ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 23. ಮತ್ತೊಮ್ಮೆ ಎಸ್ ಕಾರ್ಕಿಯಲ್ಲಿ ಪ್ರಜ್ವಲ್ ಕೊನೆಯ ಬಾರಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, ಒಂದೋಟದ ಸೇರ್ಪಡೆ. 2 ಓವರ್ ಮುಕ್ತಾದ ಬಳಿಕ ತಂಡದ ಒಟ್ಟು ಮೊತ್ತ 24. 3 ವಿಕೆಟ್ ನಷ್ಟಕ್ಕೆ. ಅಂತಿಮ 18 ಚೆಂಡುಗಳು ಆರಂಭಿಕ ಸೆಷನ್ಗಾಗಿ ಬಾಕಿ ಉಳಿತಾ ಇದ್ದಾವೆ ಕೂಡ. ಹೊಸ ಬೌಲರ್ ಜಫ್ರಿ 3ನೇ ಓವರ್ಗಾಗಿ. ವಿಜಯಪುರ ಪ್ರೀಮಿಯರ್ ಲೀಗ್ 2025 5ನೇ ವರ್ಷದ ದಾಂಡು ಚೆಂಡಿನ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಹಂಗಾಮ 2ನೇ ದಿನದ ಆಟದ ಯಶಸ್ವಿ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ. ಆಸಿಫ್ ಅಸ್ಗರ್ ಒಂದು ಮಾಲೀಕದ ಒಂದು CR7 ಈ ಒಂದು ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಅಲ್ಲಿ CR7 ಅಫಿಷಿಯಲ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಈ ಒಂದು ನೇರ ಪ್ರಸಾರದ ಜವಾಬ್ದಾರಿನ ಹೊತ್ತು ಬಹಳಷ್ಟು ಉತ್ತಮ ರೀತಿಯಲ್ಲಿ ಲೈವ್ ಸ್ಟ್ರೀಮಿಂಗ್ ಅನ್ನ ಮಾಡ್ತಾ ಇದೆ ಕೂಡ. ಮತ್ತೊಮ್ಮೆ ಸ್ಕಾರ್ಕಿಯಲ್ಲಿ ಜೆಫ್ರಿ 2ನೇ ಬಾರಿ ಪೂರ್ಣವಾಗಿ ಬಿದ್ದಿರ್ತಕ್ಕಂಥ ಚೆಂಡು, ಬೇಗ್ ಸಿಕ್ಸರ್. ಆ ರೋಟದ ಸೇರ್ಪಡ ಲಾಂಗನ್ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಶರತ್ 2ನೇ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾರೆ. ಫಹಾದ್ ನಿರ್ಗಮಿಸಿದ್ರು ಕೂಡ
ಅನುಭವಿ ಆಟಗಾರನ ಏನೋ ಒಂದು ಸ್ಥಾನ ಇತ್ತು, ಆ ಸ್ಥಾನವನ್ನ ತುಂಬ್ತಾ ಇದ್ದಾರೆ ಇಲ್ಲಿ ಶರತ್. ಮತ್ತೊಮ್ಮೆ ಜಫ್ರಿ ಮೂರನೇ ಬಾರಿ ಬೀಸುವ ಪ್ರಯತ್ನ, ದಾಂಡು ಚೆಂಡಿನ ಸಂಪರ್ಕ ಸರಿಯಾಗಿ ಲಭಿಸ್ತಾ ಇಲ್ಲ. ಒಂದೋಟದ ಸೇರ್ಪಡ. ತಂಡದ ಒಟ್ಟು ಮೊತ್ತ 32. ಮೂರನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ. ನಾಲ್ಕನೇ ಬಾರಿ ಎಸೆದಂತ ಚೆಂಡು. ಈಗಾಗಲೇ ಶರತ್ ರವರ ಖಾತೆಗೆ 1,000 ನಗದು ಜಮಾವಣೆ ಆಗಿದೆ. ಇನ್ನಿಂಗ್ಸ್ ಆದ ಬಳಿಕ ಪಡ್ಕೊಳ್ಬೇಕು. ಮತ್ತೊಮ್ಮೆ ಜಫ್ರಿ ಯಾರ್ಕರ್ ಲೈನ್ ಡೆಲಿವರಿ. ಓಟಗಳಿಗೆ ಅವಕಾಶವನ್ನ ಜಫ್ರಿ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. ಅಲ್ತಮಶ್ ಸ್ಟ್ರೈಕ್ ಅನ್ನ ಪಡೀತಾ ಇದ್ದಾರೆ. ಈಗಾಗಲೇ ಬಿರುಸಿನ ಸಿಕ್ಸರ್ ಅನ್ನ ದಾಖಲಿಸಿದಂತ ದಾಂಡಿಗ ಕೂಡ. ಕೊನೆಯ ಬಾರಿ ಜಫ್ರಿ ಎಸ್ ಅಂತ ಅಂತಿಮ ಚೆಂಡು. ಡಾಟ್ ಬಾಲ್ ನ ಸೇರ್ಪಡ. 3 ಓವರ್ ಮುಕ್ತಾಯದ ಬಳಿಕ 32 ಓಟವನ್ನ ಹನಿ ಡ್ಯೂ ದಾಖಲಿಸ್ತಾ ಇದೆ 3 ವಿಕೆಟ್ ನಷ್ಟಕ್ಕೆ. ಅಂತಿಮ 12 ಚೆಂಡು ಆರಂಭಿಕ ಸೆಷನ್ಗಾಗಿ ಬಾಕಿ ಉಳಿತಾ ಇದ್ದಾವೆ. ಮೂರನೇ ಬಾರಿ ಮತ್ತೊಮ್ಮೆ ಮಾಧವನ್. ಶರತ್ ಸ್ಟ್ರೈಕರ್ ಅಲ್ಲಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು. ಬಿಗ್ 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 ಸಿಕ್ಸರ್. ಶಾಲಿನಿ ಬ್ಯೂಟಿ ಪಾರ್ಲರ್ ಕಡ ಚೆಂಡು ಸಾಗ್ತಾ ಇದೆ. ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಶರತ್. ದಾಂಡಿನ ಮುಖ್ಯವಾಗಿ 3ನೇ ಸಿಕ್ಸರ್ ಈಗ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆರೋಟದ ಸೇರ್ಪಡ. ಈಗಾಗಲೇ 1,000 ನಗದು ಜಮಾವಣೆ ಆಗಿದೆ ಶರತ್ ರವರ ಖಾತೆಗೆ. ಈಗ 3ನೇ ಸಿಕ್ಸರ್ ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೊಮ್ಮೆ ಮಾಧವನ್ ಮತ್ತೆ ಬೇಯಿಸುವ ಪ್ರಯತ್ನ. ಈ ಬಾರಿ ಓಟಗಳಿಗೆ ಅವಕಾಶವನ್ನ ಮಾಧವನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. ಕ್ಲೀನ್ ಬೌಲ್ಡ್. ಈ ಬಾರಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಬೆಂಗಳೂರು 16 ಬ್ರದರ್ಸ್ ಒಂದು ವ್ಯವಸ್ಥಿತವಾದಂತಹ ದಾಂಡು ಚೆಂಡಿನ ಕ್ರಿಕೆಟ್ ಹಬ್ಬವನ್ನು ಆಯೋಜಿಸ್ತಾ ಇದೆ. ಈ ಒಂದು ಕ್ರೀಡಾ ಟೂರ್ನಿ ಯಶಸ್ವಿಯಾಗಿ ಸಾಗಿ ಬರಲಿಕ್ಕೆ ಆಸಿಫ್ ಅಸ್ಗರ್, ಮುಬಾರಕ್, ಅದೇ ರೀತಿ ಅಜಯ್, ಚಾರ್ಲ್ಸ್, ಇರ್ಫಾನ್ ಡಬಲ್, ಕಬಾಲಿ ಮತ್ತು ಆನಂದ್ ಇವರೆಲ್ಲರೂ ಕೂಡ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ಸತತವಾಗಿ 2-3 ತಿಂಗಳಿಂದ ಯಶಸ್ವಿ ಪಂದ್ಯಾಟಗಳು ನಡೆಯಲಿಕ್ಕೆ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ನಾವು ಹೃದಯ ಸ್ಪರ್ಶಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದಾವೆ.
ಹಲೋ, ಸುಂದರತೆ ಚೆಂಡು ಡಾಟ್ ಬಾಲ್ನ ಸೇರ್ಪಡ. ತಂಡದ ಒಟ್ಟು ಮೊತ್ತ 39. 4 ಓವರ್ ಮುಕ್ತಾಯದ ಬಳಿಕವಾಗಿ ಮೂವತ್ತ 9 ಓಟವನ್ನು ದಾಖಲಿಸ್ತಾ ಇದೆ ಅನಿಡಿಯು. 4 ಓವರ್ ಮುಕ್ತಾಯದ ಬಳಿಕವಾಗಿ ಅಂತಿಮ 6 ಎಸೆತ ಆರಂಭಿಕ ಸೆಷನ್ಗಾಗಿ ಬಾಕಿ ಉಳಿತಾ ಇದೆ. ನಿತಿನ್ ಕೊನೆಯವರೆಗಾಗಿ ವೈಡ್ ಬಾಲ್. ಬಹುಶಃ ಇಲ್ಲಿ ತೃತೀಯ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ಬಹುಶಃ ಅಲ್ಲಿ ವೈಡ್ ಬಾಲ್ ಇದೆಯೋ ಅಥವಾ ನೋ ಬಾಲ್ ಇದೆಯೋ ಪರಿಶೀಲಿಸಬೇಕಾಗಿದೆ. ಉಮೇಶ್ ಅತ್ಯಂತ ಹಿರಿಯ ಅನುಭವಿ ತೀರ್ಪುಗಾರರು ಪರಿಶೀಲಿಸ್ತಾ ಇದ್ದಾರೆ. ಸದ್ಯ ಅದ್ಯಾವ ರೀತಿ ನಿರ್ಣಯ ಕೈಗೊಳ್ಳುತ್ತಾರೆ ನೋಡಬೇಕಾಗಿದೆ. ನೋ ಬಾಲ್ ಅಥವಾ ವೈಡ್ ಬಾಲ್ ಅನ್ನುವ ಸೂಚನೆಯನ್ನ ಈಗ ರವಾನಿಸಲಿಕ್ಕಿದ್ದಾರೆ ಉಮೇಶ್. ಅದೇ ರೀತಿ ಕಿರಣ್ ರವರು ಕೂಡ ಬೆಂಗಳೂರು 16th ಬ್ರದರ್ಸ್ಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಲೋ, ವೈಡ್ ಬಾಲ್ ಎನ್ನುವ ಸೂಚನೆ ರವಾನಿಸ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿ ಸೇರ್ಪಡ. ಮತ್ತೆ ಬೀಸುವ ಪ್ರಯತ್ನ ಈ ಬಾರಿ. ಡಾಟ್ ಬಾಲ್ನ ಸೇರ್ಪಡ ನಿತಿನ್. 2ನೇ ಬಾರಿ ಅಲ್ತಮ ಸ್ಟ್ರೈಕರ್ ಅಲ್ಲಿ. ಅಲ್ತಮಶ್ಗೆ ಸಂದ ಚೆಂಡು ಬೀಸುವ ಪ್ರಯತ್ನ. ಒಂದೋಟದ ಸೇರ್ಪಡ. ತಂಡದ ಒಟ್ಟು ಮೊತ್ತ 41. 5ನೇ ಓವರ್ನ ಅಂತಿಮ 4 ಚೆಂಡು ಬಾಕಿ ಉಳಿತಾ ಇದೆ. 3ನೇ ಬಾರಿ ಹುದ್ದರಿ ಆರಿಸಿಕೊಂಡು ಬೇಯಿಸುವ ಪ್ರಯತ್ನ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಸ್ಕೋರ್ ವಿಭಾಗದಲ್ಲಿ 1 ಓಟ. 2ನೇ ಓಟವನ್ನು ದಾಖಲಿಸುವುದರಲ್ಲಿ ರಿಸ್ಕಿ ಸಿಂಗಲ್ ಅಪಾಯಕಾರಿ. ಓಟದ ಪೂರೈಕೆಯು ಕೂಡ ಬಹಳ ಉತ್ತಮ ರೀತಿಯ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಂಕಣದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಒಂದಡ ಬಂಗಾರಿ, ಮತ್ತೊಂದಡ ಅಲ್ತಮಾಷ್. 2 ಓಟದ ಸೇರ್ಪಡ. ತಂಡದ ಒಟ್ಟು ಮೊತ್ತ 43. ಇನ್ನಿಂಗ್ಸ್ನ ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ 3 ಬಾಲ್ ರಿಮೈನಿಂಗ್ ನಾವು. 4ನೇ ಬಾರಿ ಮತ್ತೊಮ್ಮೆ ನಿತಿನ್. ಬಂಗಾರಿಗೆ ಸಂದ ಚೆಂಡು ಮಿಡ್ ವಿಕೆಟ್ ಸೀಮಾ ರೇಖಾ ಅಂಚಿನತ್ತ ತಲುಪ್ತಾ ಇದೆ. 1 ಓಟಗಳಿಗೆ ಅವಕಾಶವನ್ನ ನಿತಿನ್ ಮಾಡಿಕೊಟ್ರು. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. 5ನೇ ಬಾರಿ ನಿತಿನ್ ಟು ಅಲ್ತಮಷ್. ಈಗಾಗಲೇ ಬಿರುಸಿನ 6 ಅನ್ನು ದಾಖಲಿಸಿದಂತ ದಾಂಡಿಗ ಕೂಡ. ವೈಡ್ ಬಾಲ್ ಸೂಚನೆ. 1 ಓಟದ ಹೆಚ್ಚುವರಿ ಸೇರ್ಪಡ. ಐದನೇ ಬಾರಿ
ಹುದ್ದರಿ ಆರಿಸಿಕೊಂಡು ಬೀಸುವ ಪ್ರಯತ್ನ, ನೋ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡ. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ಗಾಗಿ. ಮತ್ತೊಮ್ಮೆ ನಿತಿನ್ 5ನೇ ಬಾರಿ. ಹೋದರೆ ಆರಿಸಿಕೊಂಡು ಬೇಸುವ ಪ್ರಯತ್ನ, ಫ್ರೀ ಹಿಟ್ ಚೆಂಡಿನ ಲಾಭವನ್ನ ಅಲ್ತಮಶ್ ಪಡ್ಕೊಳ್ತಾ ಇದ್ದಾರೆ. 2ನೇ ಸಿಕ್ಸರ್ ಅನ್ನ ಈಗ ಅಲ್ತಮಶ್ ರವರ ಖಾತೆಗೆ ಸೇರ್ಪಡೆ ಆಗ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನು ಅಲ್ತಮಶ್ ತೋರ್ಪಡಿಸ್ತಾ ಇದ್ದಾರೆ ಹನಿಡ್ಯೂ ಪರವಾಗಿ. ತಂಡದ ಒಟ್ಟು ಮೊತ್ತ 52ಕ್ಕೆ ತಲುಪ್ತಾ ಇದೆ. ಅರ್ಧ ಶತಕ, ಹಾಫ್ ಸೆಂಚುರಿಯನ್ನ ಹನಿಡ್ಯೂ ದಾಖಲಿಸ್ತಾ ಇದೆ. ಅಂತಿಮ ಚೆಂಡು ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಾಣಲಿಕ್ಕೆ ಬಾಕಿ ಉಳಿತಾ ಇದೆ. ಮತ್ತೆ ಅಲ್ತಮಶ್ ಈ ಬಾರಿ ಲಾಂಗನ್ ಸೀಮಾ ರೇಖೆ ಅಂಚಿನತ್ತ ತಲುಪಿದೆ. ಬಹುಶಃ ಒಂದೋಟದ ಒಂದು ಸೇರ್ಪಡೆ. ದುರಾದೃಷ್ಟವಶಾತ್ ಸಿಕ್ಸರ್ ಆಗುವ ಸಾಧ್ಯತೆ ಇದ್ರೂ ಕೂಡ ಕೆಲವೊಂದಿಷ್ಟು ಈ ಒಂದು ಕಾವೇರಿ ಕ್ರೀಡಾಂಗಣದಲ್ಲಿ ನಿಯಮಾವಳಿ ಇದೆ. ಆ ನಿಯಮಾವಳಿ ಅನುಸಾರವಾಗಿ ಒಂದೋಟದ ಒಂದು ಸೂಚನೆಯನ್ನ ತೀರ್ಪುಗಾರರು ರವಾನಿಸಿದ್ದಾರೆ. 5 ಓವರ್ ಮುಕ್ತಾದ ಬಳಿಕ 53 ಓಟವನ್ನು ಹನಿಡ್ಯೂ ದಾಖಲಿಸ್ತಾ ಇದೆ 4 ವಿಕೆಟ್ ನಷ್ಟಕ್ಕೆ. ಪಂದ್ಯಾಟವನ್ನು ಇಲ್ಲಿ ಜಯಿಸಬೇಕಾದ್ರೆ 11 ನಯನ್ಸ್ 54ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. 30 ಚೆಂಡುಗಳ ಮುಂದೆ 30ಕ್ಕೆ 54. ಆಶಿಸ್ತಾ ಇದ್ದೇವೆ. ಒಂದು ನಿಮಿಷ ಅಂಪೈರ್.
ಅದೇ ರೀತಿ ಎಂದಿಗೂ ಕೂಡ ಯುವಕರಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥವ್ರು. ಯಾವುದೇ ಸಮಸ್ಯೆ ಇದ್ರೂ ಕೂಡ ತ್ವರಿತಗತಿಯಲ್ಲಿ ಬಂದು ಯುವಕರಿಗೆ ಸಾಥನ್ನು ನೀಡ್ತಾ ಇರ್ತಕ್ಕಂಥ ಈ ಭಾಗದ ಮತ್ತೋರ್ವ ಜನಪ್ರಿಯ ಸಮಾಜ ಸೇವಕರು ಶ್ರೀಯುತ ಬಶೀರ್ ಜಮೇದಾರ್ ಅವರಿಗೂ ಕೂಡ ನಮ್ಮ ಬೆಂಗಳೂರು 16 ಬ್ರದರ್ಸ್ ಎಂದಿಗೂ ಚಿರಋಣಿ ಅಂತ ತಿಳಿಪಡಿಸ್ತಾ ಇದ್ದೇವೆ. ಜೊತೆಯಲ್ಲಿ ಶಿವರವರು ಕೂಡ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ ಒಂದು VPL ಸೀಸನ್ 5 ಗಾಗಿ. ಅವರಿಗೂ ಕೂಡ ನಾವು ತುಂಬು ಹೃದಯ ಸ್ಪರ್ಶಿ ಧನ್ಯವಾದ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅಲ್ಲಿ ಪಂದ್ಯಾಟ ಮುಂದುವರಿಸಿ. ಜಫ್ರೆ ಸ್ಟ್ರೈಕರ್ ಅಲ್ಲಿ ಯಸ್ಕಾರಿಕೆಯಲ್ಲಿ ಬೂಮ್ ಬೂಮ್ ಶಾಹಿದ್ ಶೂನ್ಯಕ್ಕೆ ನಿರ್ಗಮಿಸಿದ್ರು. ಈಗ ಬೌಲಿಂಗ್ ಅಲ್ಲಿ ಕಮಾಲ್ ಅನ್ನ ಮಾಡ್ಲಿಕ್ಕಿದ್ದಾರೆ, ಇಲ್ಲ ನೋಡ್ಬೇಕಾಗಿದೆ. ಎರಡನೇ ಬಾರಿ ಶಾಹಿದ್ ಟು ಜಫ್ರಿ, ಔಟರ್ ಎಡ್ಜ್ ಆಗ್ತಾ ಇತ್ತು. ತನ್ನ ಮೂಲಕವಾಗಿ ಜಫ್ರಿಗೆ ಆರಂಭಿಕ ಜೀವದಾನ ಲಭಿಸ್ತಾ ಇದೆ. ಬಹಳ ಉತ್ತಮ ರೀತಿಯ ಎಸ್ಕಾರಿಕೆಯನ್ನ ಬೂಮ್ ಬೂಮ್ ಶಾಹಿದ್ ತೋರ್ಪಡಿಸ್ತಾ ಇದ್ದಾರೆ ಹನಿ ಡ್ಯೂ ಪರವಾಗಿ. ಮೂರನೇ ಬಾರಿ ಅಲ್ಲಿ JK ರೈಡರ್ಸ್ ಮತ್ತು BSCC ಕ್ಯಾಪ್ಟನ್ ಬರಬೇಕು. ಮೂರನೇ ಬಾರಿ ಎಸ್ ಅಂತ ಚೆಂಡು ಒಂದೋಟದ ಸೇರ್ಪಡ. ತಂಡದ ಒಟ್ಟು ಮತ್ತು ಆರಂಭಿಕ ಖಾತೆ ತೆರವಾಗ್ತಾ ಇದೆ ಒಂಟೋಟದ ಮುಖ್ಯವಾಗಿ. ಅಂತಿಮ 3 ಚೆಂಡು ಆರಂಭಿಕ ವರ್ಗಾಗಿ ಬಾಕಿ ಉಳಿತಾ ಇದೆ. 54ರ ಟಾರ್ಗೆಟ್ ಸಂಖ್ಯೆನ ಚೇಂಜ್ ಮಾಡ್ತಾ ಇದೆ 11 ಲಯನ್ಸ್. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಸದ್ಯ 54ರ ಟಾರ್ಗೆಟ್ ಸಂಖ್ಯೆನ ಚೇಂಜ್ ಮಾಡ್ತಾ ಇದೆ 11 ಸಿಂಹಗಳು, 11 ಲಯನ್ಸ್. ಬಹಳ ಉತ್ತಮ ರೀತಿಯ ಎಸೆತ, ಮತ್ತೊಮ್ಮೆ ಡಾಟ್ ಬಾಲ್ ನ ಸೇರ್ಪಡ. ತಂಡದ ಒಟ್ಟು ಮೊತ್ತ 2. ಆರಂಭಿಕ ಓವರ್ನ ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. 5ನೇ ಬಾರಿ ಪೂರ್ಣಾಂಗವಾಗಿ ಬಿದ್ದಿರತಕ್ಕಂಥ ಚೆಂಡು, ಕೇವಲ ಒಂದೋಟದ ಸೇರ್ಪಡ. ಅಂತಿಮ 1 ಚೆಂಡು ಆರಂಭಿಕ ಓವರ್ಗಾಗಿ ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 3. ಜಯಕ್ಕಾಗಿ ಇನ್ನೂ ಕೂಡ 51 ಓಟಗಳು ಬರಬೇಕಾಗಿದೆ ಅಂತಿಮ 25 ಚೆಂಡುಗಳ ಮುಂದೆ. ಮತ್ತೊಮ್ಮೆ ಶಾಹಿದ್ ಪೂರ್ಣಾಂಕವಾಗಿ ಬಿದ್ದಿರತಕ್ಕಂಥ ಚೆಂಡು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಓವರ್ ಮುಕ್ತಾದ ಬಳಿಕ 3 ಓಟವನ್ನ 11 ಲಯನ್ಸ್ ದಾಖಲಿಸ್ತಾ ಇದೆ. ಯಾವುದೋ ಒಂದು ಹುಗ್ದರೆ ಆಗತವಿಲ್ಲದೆ. ಅಲ್ಲಿ BSCC ಕ್ಯಾಪ್ಟನ್ ಟಾಸ್ ಅನ್ನು ಜಯಿಸಿದಿರಿ, ತಮ್ಮ ನಿರ್ಣಯವನ್ನು ತಿಳಿಪಡಿಸಿ. BSCC ಕ್ಯಾಪ್ಟನ್ ಶೀಘ್ರಗತಿಯಲ್ಲಿ ತಿಳಿಪಡಿಸಿ. ಈ ಒಂದು ಪಂದ್ಯಾಟ ಮುಕ್ತಾಯದ ಬಳಿಕ ತ್ವರಿತಗತಿಯಲ್ಲಿ ಮುಂದಿನ ಪಂದ್ಯಾಟ ಆರಂಭವನ್ನು ಕಾಣಬೇಕಾಗಿದೆ. ತಾವು ಏನು ನೇರ ಪ್ರಸಾರದ ವ್ಯವಸ್ಥೆನ ವೀಕ್ಷಣೆ ಮಾಡ್ತಾ ಇದ್ದೀರಿ. ಇತ್ತೀಚೆಗಷ್ಟೇ ಬಹಳಷ್ಟು ಹೆಸರನ್ನ ಮಾಡಿರ್ತಕ್ಕಂಥ CR7 ಅಫಿಷಿಯಲ್ ಆಸಿಫ್ ಮತ್ತು ಅಸ್ಗರ್ ಮಾಲೀಕದ ಒಂದು ಸಂಸ್ಥೆ ಜೊತೆಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ MD ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ದೂರದ ಮುಂಬೈಯ ಅತ್ಯುತ್ತಮವಾದಂಥ ಮುಖ್ಯ ಟೆಕ್ನಿಷಿಯನ್ ಅಲ್ಲಿ ಅವರ ಒಂದು ಮುಂದಾಳತ್ವದಲ್ಲಿ ಈಗ CR7 ಅಫಿಷಿಯಲ್ ಮೂಡಿ ಬರ್ತಾ ಇದೆ. ಅವರಿಗೆ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ವಿಜಯಪುರ ಎಲ್ಲ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ಕ್ರೀಡಾಪಟುಗಳ ಪರವಾಗಿ. ತಂಡದ ಒಟ್ಟು ಮೊತ್ತ 3. ಬಂಗಾರಿ ಎರಡನೇ ಓವರ್ಗಾಗಿ BSCC ಕ್ಯಾಪ್ಟನ್ ಒನ್ ದ ಟಾಸ್ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಅಲ್ಲಿ JK ರೈಡರ್ಸ್ ಆರಂಭಿಕ ಬ್ಯಾಟ್ಸ್ಮನ್ ರೆಡಿ ಇರಬೇಕು ಈ ಮ್ಯಾಚ್ ಮುಗಿದ ಬಳಿಕ. ಬಂಗಾರಿ ಎರಡನೇ ಓವರ್ಗಾಗಿ ಬಹಳ ಉತ್ತಮ ರೀತಿಯ ಒಂದು ಎಸೆತ, ಡಾಟ್ ಬಾಲ್ ನ ಸೇರ್ಪಡ. ಮತ್ತೊಮ್ಮೆ ಬಂಗಾರಿ ಬೀಸುವ ಪ್ರಯತ್ನ, ಡಾಟ್ ಬಾಲ್ ನ ಸೇರ್ಪಡ.
ಓಟಗಳಿಗೆ ಬಂಗಾರಿ ಅವಕಾಶ ಮಾಡಿಕೊಡ್ತಾ ಇಲ್ಲ. 54ರ ಒಂದು ಬೃಹತ್ ಮೊತ್ತವನ್ನ ಚೇಸ್ ಮಾಡ್ತಾ ಇದೆ 11 ಲಯನ್ಸ್. ಹನಿ ಡ್ಯೂ ವಿರುದ್ಧವಾಗಿ ಮತ್ತೊಮ್ಮೆ ಬಂಗಾರಿ ಮೂರನೇ ಬಾರಿ. ಡಾಟ್ ಬಾಲ್ನ ಸೇರ್ಪಡ. ಸತತ 3 ಚೆಂಡುಗಳು ಡಾಟ್ ಬಾಲ್ ಆಗಿ ಅಂಕಿಅಂಶ ಪಟ್ಟಿಯನ್ನ ಕಂಡುಕೊಳ್ತಾ ಇದೆ. ಸದ್ಯ ಈಗ 3ನೇ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ರಿವ್ಯೂ ಅನ್ನ ಪಡ್ಕೊಳ್ತಾ ಇದ್ದಾರೆ ಬ್ಯಾಟ್ಸ್ಮನ್. ಅದು ವೈಡ್ ಇದೆಯೋ ಇಲ್ವೋ ಪರಿಶೀಲಿಸಬೇಕಾಗಿದೆ. ವೈಡ್ ಇದೆಯೋ ಇಲ್ವೋ ಪರಿಶೀಲಿಸಿ. 54ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡ್ತಾ ಇದೆ 11 ಲಯನ್ಸ್. ಸತತ 3 ಚೆಂಡುಗಳು ಡಾಟ್ ಬಾಲ್ ಆಗಿ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ಹಸ್ಕಾರಿಕೆನ ಬಂಗಾರಿ ತೋರ್ಪಡಿಸ್ತಾ ಇದ್ದಾರೆ 4ನೇ ಬಾರಿ. ಮತ್ತೆ ಡಾಟ್ ಬಾಲ್ನ ಸೇರ್ಪಡ. ಅಸ್ಲಂ ಸ್ಟ್ರೈಕ್ ಅನ್ನ ಪಡಿತಾ ಇದ್ದಾರೆ. ಮತ್ತೆ ಬಂಗಾರಿ. ಈ ಬಾರಿ ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಈಗ ತೃತೀಯ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ಸದ್ಯ ಈಗ ಬೌಲರ್ ರಿವ್ಯೂ ಅನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ಹನಿ ಡ್ಯೂ ರಿವ್ಯೂ ಅನ್ನ ಪಡ್ಕೊಳ್ತಾ ಇದೆ. ಈಗಾಗಲೇ 11 ಲಯನ್ಸ್ ನ ರಿವ್ಯೂ ಮುಕ್ತಾವನ್ನ ಕಂಡುಕೊಂಡಿದೆ. ಈಗ ಹನಿ ಡ್ಯೂ ರಿವ್ಯೂವನ್ನ ಪಡ್ಕೊಳ್ತಾ ಇದ್ದಾರೆ. ಒಂದು ತಂಡಕ್ಕೆ ಒಮ್ಮೆ ಮಾತ್ರ, ಅಂದ್ರೆ 1 ಬಾರಿ ಮಾತ್ರ ರಿವ್ಯೂ ಇರ್ತದೆ. ವೈಡ್ ಬಾಲ್ ಸೂಚನೆ. ಸದ್ಯ ಅಂಪೈರ್ ಅವರ ತೀರ್ಮಾನ ಸಮಂಜಸವಾಗಿದೆ. ಐದನೇ ಬಾರಿ. ಅಸ್ಲಂ ಸ್ಟ್ರೈಕರ್ ಅಲ್ಲಿ, ಜಫ್ರಿ ನಾನ್ ಸ್ಟ್ರೈಕರ್ ಅಲ್ಲಿ. ತೀರಾ ಕೆಳಂಚಿನಲ್ಲಿ ಚೆಂಡು ಸಾಗಿತ್ತು. ಓಟಗಳಿಗೆ ಅವಕಾಶವನ್ನ ಬಂಗಾರಿ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಕೊನೆಯ ಬಾರಿ ತಂಡದ ಒಟ್ಟು ಮೊತ್ತ ಕೇವಲ 4 ಓಟಗಳು. ಜಯಕ್ಕಾಗಿ 50 ಓಟಗಳು ಬರಬೇಕಾಗಿದೆ ಅಂತಿಮ 19 ಚೆಂಡುಗಳ ಮುಂದೆ. 19ಕ್ಕೆ 50 ಕೊನೆಯ ಬಾರಿ. ಬಹಳ ಉತ್ತಮ ರೀತಿಯ ಎಸೆತ. ಡಾಟ್ ಬಾಲ್ನ ಸೇರ್ಪಡ. ಬೈಮುಖ್ಯವಾಗಿ ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಗೂಟ ರಕ್ಷಣೆಯಲ್ಲಿ ಕೊಂಚ ಮಟ್ಟಿಗೆ ವೈಫಲ್ಯತೆ. ಅಂತಿಮ 18ಕ್ಕೆ 49 ಓಟಗಳು ಬರಬೇಕಾಗಿದೆ. ಎರಡು ಓವರ್ ಮುಕ್ತಾಯದ ಬಳಿಕ ಕೇವಲ 5 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ 11 ಲಯನ್ಸ್. ಸದ್ಯ ಈಗ 11 ಸಿಂಹಗಳು ಪಂದ್ಯಾಟವನ್ನು ಜಯಿಸಬೇಕಾದ್ರೆ 49 ಓಟವನ್ನು ದಾಖಲಿಸಬೇಕಾಗಿದೆ 18 ಚೆಂಡುಗಳ ಮುಂದೆ. 18ಕ್ಕೆ 49. ಮತ್ತೊಮ್ಮೆ ಶಾಹಿದ್. ಸುಂದರತೆ ಚೆಂಡು.
ಡಾಟ್ ಬಾಲ್ನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 5ರಲ್ಲಿ ಸ್ಥಗಿತದನ್ನ ಕಂಡುಕೊಳ್ತಾ ಇದೆ. ಅದೇ ರೀತಿ VPL ಸೀಸನ್ 5 ಏನು ಸಾಗಿ ಬರ್ತಾ ಇದೆ, ಸತತವಾಗಿ ಪ್ರತಿ ವರ್ಷ ಕೂಡ ಬೆಂಗಳೂರು 16 ಬ್ರದರ್ಸ್ಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥವ್ರು ಇದೇ ಪರಿಸರದ ಹೆಮ್ಮೆಯ ಸಮಾಜ ಸೇವಕರು ಶ್ರೀಯುತ ಸೈಯದ್ ಇಸ್ಮಾಯಿಲ್ ಜಬೀವುಲ್ಲಾ. ನೀರಿನ ವ್ಯವಸ್ಥೆಯನ್ನು ಮಾಡುವ ಜೊತೆಗಾಗಿ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥವ್ರು. ಯಾವತ್ತೂ ಕೂಡ ಈ ಒಂದು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಾಕೂಟಗಳು ಸಾಗಿ ಬಂದರೆ ಸೈಯದ್ ಇಸ್ಮಾಯಿಲ್ ಜಬೀವುಲ್ಲಾರವರ ಒಂದು ಸಹಕಾರ ಬೆಂಗಳೂರು 16 ಬ್ರದರ್ಸ್ ಮೇಲೆ ಎಂದಿಗೂ ಕೂಡ ಇರ್ತದೆ. ಈ ವರ್ಷ ಕೂಡ ಸೈಯದ್ ಇಸ್ಮಾಯಿಲ್ ಜಬೀವುಲ್ಲಾ ಸಹಕಾರವನ್ನು ನೀಡ್ತಾ ಇದ್ದವರಿಗೆ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ತಂಡದ ಒಟ್ಟು ಮೊತ್ತ 6, ಯಾವುದೇ ಒಂದು ಹುದ್ದರಿ ಆಘಾತವಿಲ್ಲದೆ. ಮತ್ತೊಮ್ಮೆ ಶಾಹಿದ್ ಜಫ್ರಿಗೆ ಎಸೆದಂತ ಚೆಂಡು ಬೀಸುವ ಪ್ರಯತ್ನ, ಡಾಟ್ ಬಾಲ್ನ ಸೇರ್ಪಡೆ. ಅದೇ ರೀತಿ ಶ್ರೀಯುತ ಬಶೀರ್ ಜಮೇದಾರ್ ಅವರು ಕೂಡ ಪ್ರತಿ ವರ್ಷ ಬೆಂಗಳೂರು 16 ಬ್ರದರ್ಸ್ಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ತುಂಬು ಹೃದಯ ಸ್ಪರ್ಶಿ ಧನ್ಯವಾದ, ಅಭಿನಂದನೆ ಸಮರ್ಪಿಸ್ತಾ ಇದ್ದ. ಈಗ ಬಿರುಸಿನ ಸಿಕ್ಸರ್ ದಾಖಲಾತಿನ ಕಂಡುಕೊಳ್ತಾ ಇದ್ದ ಆರೋಟದ ಸೇರ್ಪಡೆ. ಜೊತೆಯಲ್ಲಿ ಶ್ರೀಯುತ ಶಿವೂರ್ ಅವರು ಕೂಡ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ನೋಡಿ, ಕ್ರಿಕೆಟ್ ಟೂರ್ನಮೆಂಟ್ ಆಡೋದು ಸುಲಭ, ಆದರೆ ಕ್ರಿಕೆಟ್ ಟೂರ್ನಮೆಂಟ್ ನಡೆಯಲಿಕ್ಕೆ ಸಾಕಷ್ಟು ಮಂದಿ ಸಹಕಾರವನ್ನು ನೀಡಿದ್ರೆ ಮಾತ್ರ ಯಶಸ್ವಿ ಕ್ರಿಕೆಟ್ ಪಂದ್ಯಾಟಗಳು ಸಾಗಿ ಬರಲಿಕ್ಕೆ ಸಾಧ್ಯ ಅಂತ ತಿಳಿಪಡಿಸ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಬಶೀರ್ ಜಮೇದಾರ್ ಹಾಗೂ ಶಿವೂರ್ ಅವರಿಗೂ ಕೂಡ ಹೃದಯ ಸ್ಪರ್ಶಿ ಧನ್ಯವಾದ, ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಮತ್ತೊಮ್ಮೆ ಶಾಹಿದ್ ಎಸ್ಗಾರಿಕೆಯಲ್ಲಿ ತಂಡದ ಒಟ್ಟು ಮೊತ್ತ 12. ಅಲ್ಲಿ ಪಂದ್ಯಾಟ ಮುಂದುವರಿಸಿ ಅಂತಿಮ ಚೆಂಡಿಗಾಗಿ ಬಹುಶಃ VPL ಸೀಸನ್ 5 ನ ದೂರದ ಸಿಕ್ಸರ್, ಬಹುಶಃ 110 ಮೀಟರ್ ಸಿಕ್ಸರ್ ಅನ್ನ ಜಫ್ರಿ ದಾಖಲಿಸ್ತಾ ಇದ್ದಾರೆ. ನಾ ಕಂಡ ಹಾಗೆ ಅತ್ಯಂತ ದೂರದ ಸಿಕ್ಸರ್ ಇದು. ಡೀಪ್ ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ತಾವು CR7 ಅಫಿಷಿಯಲ್ ಮುಖ್ಯವಾಗಿ ವೀಕ್ಷಿಸಬಹುದಾಗಿದೆ. ಅತ್ಯುತ್ತಮವಾದಂತಹ ಒಂದು ಸಿಕ್ಸರ್ ಅನ್ನ ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಆ ರೋಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 18, ಅಂತಿಮ 12ಕ್ಕೆ 36 ಓಟಗಳು ಬರಬೇಕಾಗಿದೆ. ಪಂದ್ಯಾಟವನ್ನ 11 ಲಯನ್ಸ್ ಜಯಿಸುವ ನಿಟ್ಟಿನಲ್ಲಿ. ಸರ್, ಯಾಕೆ ಹೋಗ್ತಾ ಇದ್ದೀರಾ ಎಲ್ರು? ದಯವಿಟ್ಟು ಅಲ್ಲಿ 11 ಲಯನ್ಸ್ ನ ಆಟಗಾರರು ಕೇವಲ ಒಬ್ಬ ಹೋದ್ರೆ ಸಾಕು ಸರ್. ಬಹುಶಃ ತಾವು ಒಂದು ಸಿಕ್ಸರ್ ಅನ್ನ ಗಮನಿಸಬಹುದಾಗಿದೆ. ಏನು ಜಫ್ರಿ ಸಿಕ್ಸರ್ ಅನ್ನ ದಾಖಲಿಸಿದ್ರು. ನಾ ಕಂಡ ಹಾಗೆ ಬಹುಶಃ ನೆನ್ನೆದಿಂದ ಕೂಡ VPL ಸೀಸನ್ 5 ಸಾಗಿ ಬರ್ತಾ ಇದೆ. ಒಂದು ಅತ್ಯಧಿಕ ದೂರದ ಸಿಕ್ಸರ್ ಅನ್ನ ಈಗ ಜಫ್ರಿ ದಾಖಲಿಸಿದ್ದಾರೆ. ಬಹುಶಃ 110 ಮೀಟರ್ ಉದ್ದದ ಸಿಕ್ಸರ್. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಅದೇ ರೀತಿ ಈ ಒಂದು ಕ್ರೀಡಾ ಟೂರ್ನಿಗೆ ಹಂಬಲ ಬೆಂಬಲವನ್ನ ಸೂಚಿಸ್ತಾ ಇರ್ತಕ್ಕಂಥವ್ರು ಪ್ರತಿ ಬಾರಿ ತಂಡದ ಒಟ್ಟು ಮೊತ್ತ 18, ಜಯಕ್ಕಾಗಿ 36 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. 12 ಚೆಂಡುಗಳ ಮುಂದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾರ್ಪೊರೇಟರ್ ಸ್ಥಾನಕ್ಕೆ ಸ್ಪರ್ಧೆಯನ್ನ ಮಾಡಲಿಕ್ಕಿರುವ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು, ಬಡವರ ಬಂಧು, ದೀನದಲಿತರ ಆಶಾಕಿರಣ ಶ್ರೀಯುತ ಅಮಾನುಲ್ಲಾ ಹಾಗೂ ಅವರ ಸುಪುತ್ರ ದರ್ಗಾ ಮೊಹಲ್ಲಾ ಪರಿಸರದ ಸೈಯದ್ ವಸೀಂ ಸಹಕಾರ ನೀಡಲಿಕ್ಕಿದ್ದಾರೆ. ತನ್ನ ಮೂಲಕವಾಗಿ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಅಸ್ಲಾಂನ ಸರದಿ ಜಫ್ರಿಗೆ ಸೆಡ್ಡು ಹೊಡೆದು ಈಗ
ಅಸ್ಲಾಂ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಆ ರೋಟದ ಸೇರ್ಪಡೆ ತಂಡದ ಒಟ್ಟು ಮೊತ್ತ 24. ಅಂತಿಮ 11ಕ್ಕೆ 30 ಓಟಗಳು ಬರಬೇಕಾಗಿದೆ. ಇಲ್ಲಿ 11 ಸಿಂಹ ಅಂತ ಏನ್ ಹೆಸರು ನಾಮಾಂಕಿತದೊಂದಿಗೆ ಆಡ್ತಾ ಇದೆ, ಅದೇ ರೀತಿಯ ಪ್ರದರ್ಶನವನ್ನ ತೋರ್ಪಡಿಸ್ತಾ ಇದ್ದಾರೆ ಜಫ್ರಿ ಮತ್ತು ಅಸ್ಲಂ. ತಂಡದ ಒಟ್ಟು ಮೊತ್ತ 24. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ಮೂಲಕವಾಗಿ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು ಅಸ್ಲಂ. ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಮಣಿಯಸ್ ಅಂತ ಚೆಂಡು ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಮಾಧವನ್ ಎಸ್ ಕಾರಿಕೆಯಲ್ಲಿ ಈಗಾಗಲೇ ಅಸ್ಲಾಂ ರವರ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಂಡಿದೆ ಕೂಡ. ತನ್ಮೂಲಕವಾಗಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ಪೂರೈಸ್ತಾ ಇದ್ದಾರೆ. ಸ್ಟ್ರೈಕರ್ ಅಲ್ಲಿ ಜಫ್ರಿ, ನಾನ್ ಸ್ಟ್ರೈಕರ್ ಅಲ್ಲಿ ಮಾಧವನ್ ಎಸ್ ಕಾರಿಕೆಯಲ್ಲಿ ಮಣಿ. 9ಕ್ಕೆ 28. 9 ಎಸೆದ 28ರ ಅವಶ್ಯಕತೆ. ಅದೇ ರೀತಿ ಒಟ್ಟು 16 ತಂಡಗಳಿಗೂ ಕೂಡ ಜರ್ಸಿ ವ್ಯವಸ್ಥೆನ ಮಾಡಿರ್ತಕ್ಕಂಥ ಮಹನೀಯರು ಶ್ಯೂತ್ ಅವೇಜ್ ಅವರಿಗೂ ಕೂಡ ನಮ್ಮ ಬೆಂಗಳೂರು 16 ಬ್ರದರ್ಸ್ ಎಂದಿಗೂ ಕೂಡ ಚಿರಋಣಿ ಅಂತ ತಿಳಿಪಡಿಸ್ತಾ ಇದ್ದಾವೆ. ತಮ್ಮ ಸಹಕಾರ ಹಂಬಲ ಬೆಂಬಲಕ್ಕಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇವೆ ಶ್ಯೂತ್ ಅವೇಜ್ ರವರಿಗೂ ಕೂಡ. ಮತ್ತೊಮ್ಮೆ ಮಣಿ ಎಸ್ ಕಾರಿಕೆಯಲ್ಲಿ ಬಹಳ ಉತ್ತಮ ರೀತಿಯ ಹೊಡೆತ, ಕೇವಲ 1 ಓಟದ ಸೇರ್ಪಡೆ. ಅಲ್ಲಿ ಗಮನಿಸಿಕೊಳ್ಳಿ, 11 ಲಯನ್ಸ್ ತಂಡ ತಾವು ಒಂಟಿ ಓಟವನ್ನು ದಾಖಲಿಸಿದ್ರೆ ಪ್ರಯೋಜನವಿಲ್ಲ. ಸೋಲಿನ ಅಂತರ ಕಡಿಮೆ ಆಗ್ತದೆ ವಿನ ಪಂದ್ಯಾಟವನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಸಿಕ್ಸರ್ ಬೌಂಡ್ರಿಗಳು ಬರಲೇಬೇಕಾಗಿದೆ. ಈ ಬಾರಿ ಮಣಿಯಸ್ ಅಂತ ಚೆಂಡು ಡಾಟ್ ಬಾಲ್ ನ ಸೇರ್ಪಡ. ಅಂತಿಮ ಚೆಂಡಿಗಾಗಿ ಮತ್ತೊಮ್ಮೆ ಮಣಿ. 7ಕ್ಕೆ 27. ಪೂರ್ಣಾಂಗವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕವಾಗಿ ದುರಾದೃಷ್ಟಕರ ರೀತಿಯಲ್ಲಿ 1 ಓಟದ ಒಂದು ಸೂಚನೆ ರವಾನೆ ಆಗಿದೆ. ಅಂತಿಮ 6ಕ್ಕೆ 26. 6 ಎಸೆತ 26 ಓಟದ ಅವಶ್ಯಕತೆ. ಸದ್ಯ ಅದ್ಯಾವ ಬೌಲರ್ ಅನ್ನ ಇಲ್ಲಿ ಪರಿಚಯಿಸ್ತಾರೆ ನೋಡ್ಬೇಕಾಗಿದೆ ಹನಿ ಡ್ಯೂ ಪರವಾಗಿ. ಬಹುಶಃ ಇಲ್ಲಿ ಫಹಾದ್ ಅಂತಿಮ ಓವರ್ಗಾಗಿ ರಾಜ್ಯ ಕಂಡಂತ ಹಿರಿಯ ಅನುಭವಿ ಆಲ್ರೌಂಡರ್ ಆಟಗಾರ ಈಗ ಪ್ರಸ್ತುತ ಹನಿ ಡ್ಯೂ ಪರವಾಗಿ ಅಂತಿಮ ಓವರ್ಗಾಗಿ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಅಂತಿಮ 6ಕ್ಕೆ 26 ಓಟಗಳು ಬರಬೇಕಾಗಿದೆ. ಅದೇ ರೀತಿ ಶ್ರೀಯುತ ಮೌಸಿನ್ ಮತ್ತು ಮುಖದ್ದೀಮ್ ಅವರು ಕೂಡ ಬಹಳಷ್ಟು ಸಹಕಾರ ನೀಡ್ತಾ ಇದ್ದಾರೆ. ಅವರು ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ ಬೆಂಗಳೂರು 16 ಬ್ರದರ್ಸ್ ಪರವಾಗಿ. ಮತ್ತೊಮ್ಮೆ ಫಹಾದ್ ಅಂತಿಮ ಅವ್ರಿಗಾಗಿ ಮಾಧವನ್ ಸ್ಟ್ರೈಕರ್ ಅಲ್ಲಿ 6ಕ್ಕೆ 26. ಹೋದರೆ ಆರಿಸಿಕೊಂಡು ಬೇಸುವ ಪ್ರಯತ್ನ, ತನ್ಮೂಲಕವಾಗಿ ನಂಬಲ ಸಾಧ್ಯ ರೀತಿಯಲ್ಲಿ ಕ್ಯಾಚ್ ಅನ್ನ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಪಡ್ಕೊಂಡ್ರು. ಮತ್ತೊಂದು ಹುದ್ದರಿ ಮಾಧವನ್ ರೂಪದಲ್ಲಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಫಹಾದ್ಗೆ ಆರಂಭಿಕ ಯಶಸ್ಸು ಲಭಿಸ್ತಾ ಇದೆ ಆರಂಭಿಕ ಚೆಂಡಿನಲ್ಲಿ. ತನ್ಮೂಲಕವಾಗಿ ಇನ್ನೂ ಕೂಡ ಅಂತಿಮ 5ಕ್ಕೆ 26 ಓಟಗಳು ಬರಬೇಕಾಗಿದೆ.
ಅದೇ ರೀತಿ ಮುಂಬರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸ್ಪರ್ಧೆಯನ್ನ ಮಾಡಲಿಕ್ಕಿರುವ ಕಾರ್ಪೊರೇಟರ್ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಲಿಕ್ಕಿರುವ ಶ್ರೀಯುತ ಬಂಡರಾಜರವರು ಕೂಡ ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆಯಲ್ಲಿ ತಮ್ಮ ರಾಜಕೀಯ ಜೀವನ ಮುಂದಿನ ದಿನಗಳಲ್ಲಿ ಉಜ್ವಲಗೊಳ್ಳಲಿ ಅಂತ ಬೆಂಗಳೂರು 16 ಬ್ರದರ್ಸ್ ಶುಭ ಹಾರೈಕೆ ನುಡಿಯನ್ನು ನುಡಿತಾ ಇದೆ. ಮತ್ತೊಮ್ಮೆ ಫಹದ್ ಎರಡನೇ ಬಾರಿ ತನ್ಮೂಲಕವಾಗಿ ಮುಖಾಂತರವಾಗಿ ಒಂದೋಟದ ಸೇರ್ಪಡೆ. ಅದೇ ರೀತಿ ಶ್ರೀಮತಿ ಸಾಕಮಾರ್ ಅವರು ಕೂಡ ಈ ಒಂದು ಕ್ರೀಡಾ ಟೂರ್ನಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಬಹಳಷ್ಟು ಮಂದಿ ಈ ಒಂದು ವಿಜಯಪುರ ಪ್ರೀಮಿಯರ್ ಲೀಗ್ ಸೀಸನ್ 5ಗಾಗಿ ತಮ್ಮ ತನುಮನ ಧನವನ್ನು ಸಮರ್ಪಿಸಿದ್ದಾರೆ. ಎಲ್ಲ ಮಹಾನೇರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಬೆಂಗಳೂರು 16 ಬ್ರದರ್ಸ್ನ ಪರವಾಗಿ ಧನ್ಯವಾದ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೊಮ್ಮೆ ಫಹದ್ ಪೂರ್ಣವಾಗಿ ಬಿದ್ದಿರತಕ್ಕಂಥ ಚೆಂಡು ಆಘಾತ ಆಗುವ ಸಾಧ್ಯತೆ. ತನ್ಮೂಲಕವಾಗಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೊಂದು ಉದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಅದೇ ರೀತಿ ಶೇಖ್ ಸಮೀವುಲ್ಲಾರ್ ಅವರು ಕೂಡ ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಹಂಬಲ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಶೇಖ್ ಸಮೀವುಲ್ಲಾರ್ ಅವರು ಕೂಡ ನಮ್ಮ ಬೆಂಗಳೂರು 16 ಬ್ರದರ್ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಅಂತಿಮ 3-25 ಬಹುಶಃ ಸತತ 3 ಸಿಕ್ಸರ್ ದಾಖಲಿಸಿದ್ರು ಕೂಡ ಆ ರೋಟದ ಅಂತರದಿಂದ ಹನಿಡಿಯು ಪಂದ್ಯಾಟವನ್ನು ಜಯಿಸಲಿಕ್ಕಿದ್ದಾರೆ. ಫಹದ್ 3 ಚೆಂಡಿನಲ್ಲಿ 2 ವಿಕೆಟ್ ಅನ್ನ ಪಡ್ಕೊಂಡು ಯಾವುದೇ ಒಂದು ಓಟವನ್ನು ಬಿಟ್ಕೊಟ್ಟಿಲ್ಲ. ಬಹಳಷ್ಟು ಜಾಣ್ಮೆಯ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ತನ್ನಲ್ಲಿರ್ತಕ್ಕಂಥ ಅನುಭವವನ್ನು ಧಾರ ಎರಿತಾ ಇದ್ದಾರೆ. ನ್ಯಾಶ್ ತಂಡದ ಆಧಾರ ಸ್ತಂಭ ನಂಬುಗೆ ಆಲ್ರೌಂಡರ್ ಆಟಗಾರ ಫಹದ್ ಈಗ ಸುಂದರತೆ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. 3-24. ಮೂರೇ ಸತ 24 ಓಟದ ಅವಶ್ಯಕತೆ. ವೈಡ್ ಬಾಲ್ ಸೂಚನೆ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. 4ನೇ ಬಾರಿ ಪೂರ್ಣಕವಾಗಿ ಬಿದ್ದಿರತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶವನ್ನ ಸರ್ ಬೌಂಡ್ರಿ ಸರ್. ಲೈನ್ ಮೇಲೆ ಬಂದಿದೆ ಅಲ್ಲಿ ಬಿಡಿ. 4 ರನ್. ಮತ್ತೊಮ್ಮೆ ಫಹದ್ ಮತ್ತೊಮ್ಮೆ ಬೀಸುವ ಪ್ರಯತ್ನ. ಒಂದೋಟದ ಸೂಚನೆ ರವಾನೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 36, 1-18. ಈಗಾಗಲೇ ಅಧಿಕೃತವಾಗಿ ಪಂದ್ಯಾಟವನ್ನು 12 ಜಯಿಸ್ತಾ ಇದೆ 11 ಲಯನ್ಸ್ ವಿರುದ್ಧವಾಗಿ. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ ಪಂದ್ಯಾಟ ಸಮಾಪ್ತಿಯನ್ನು ಕಂಡುಕೊಳ್ಳಿಕ್ಕೆ. ಅಲ್ಲಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ BSCC ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. JK ರೈಡರ್ಸ್ ಆರಂಭಿಕ ದಾಂಡಿಗರು ಅಂಕಣಕ್ಕೆ ಧಾವಿಸಬೇಕು. ಅತ್ತ ಪಂದ್ಯಾಟ ಮುಕ್ತವನ್ನು ಕಂಡುಕೊಳ್ತಾ ಇದ್ದಾರೆ. ಇತ್ತ ವೀಕ್ಷಕ ಮಂಡಳಿ ಬದಲಾವಣೆ ಮಾಡ್ತಾ ದಿನದ ಮುಂದಿನ ವಿದ್ಯಮಾನಕ್ಕಾಗಿ ದೂರದ ಉಡುಪಿ ಪರಿಸರದ ಅಖಿಲೇಶ್ ಫ್ರಮ್ ಉಡುಪಿ ಅವರನ್ನು ಬರಮಾಡಿಕೊಳ್ತಾ ಇದ್ದಾರೆ ಮತ್ತೊಮ್ಮೆ ಕನ್ನಡ ಮಾಧ್ಯಮಕ್ಕಾಗಿ.